ದೇವರ ವಿಕಸನ ಯೋಜನೆಯಲ್ಲಿ 6 ಹಂತದ ಜೀವಿಗಳನ್ನು ಸೃಷ್ಟಿಸಲಾಗಿದೆ. ಮಣ್ಣಿನಲ್ಲಿ ವಾಸಿಸುವ ಹುಳುಗಳು ಅತ್ಯಂತ ಮೂಲಭೂತವಾದವು, ಕೇವಲ ಒಂದು ಘಟಕದ ಜೀವವನ್ನು ಹೊಂದಿರುತ್ತವೆ. ಎರಡನೆಯದು ಮನೆ ನೊಣದಂತಹ ಕಸ ತೆಗೆಯುವ ಕೀಟಗಳು 2 ಘಟಕಗಳ ಜೀವವನ್ನು ಹೊಂದಿರುತ್ತವೆ. ನಂತರ ಜೇನುನೊಣಗಳು, ನಂತರ ಹೆಚ್ಚಿನ ಪ್ರಾಣಿಗಳು. 5ನೆಯದು ಎತ್ತುಗಳು ಮತ್ತು ಹಸುಗಳು 5 ಜೀವಶಕ್ತಿ ಘಟಕಗಳೊಂದಿಗೆ ರಚಿಸಲ್ಪಟ್ಟಿವೆ, ಆದ್ದರಿಂದ ಭಾರತದಲ್ಲಿ ಅವುಗಳ ಪವಿತ್ರತೆ. 6ನೇ ಮತ್ತು ಅತ್ಯುನ್ನತ ಜೀವ ರೂಪವೆಂದರೆ ಮಾನವ, 6 ಘಟಕಗಳ ಜೀವವನ್ನು ಹೊಂದಿದ್ದು, ಹೀಗಾಗಿ ಗ್ರಹದಲ್ಲಿ ಜ್ಞಾನವನ್ನು ಪಡೆಯುವ ಹೆಚ್ಚಿನ ಅರಿವು ಮತ್ತು ಸಾಮರ್ಥ್ಯವನ್ನು ಪ್ರತಿಭಾನ್ವಿತಗೊಳಿಸಲಾಗಿದೆ. ಆದ್ದರಿಂದ ಮಾನವನಾಗಿ ಹುಟ್ಟುವುದು ನಮಗೆ ನೀಡಬಹುದಾದ ಶ್ರೇಷ್ಠ ಕೊಡುಗೆಯಾಗಿದೆ ಎಂದು ಸ್ವಾಮೀಜಿ ಒತ್ತಿ ಹೇಳುತ್ತಾರೆ. ಮತ್ತು ಆದ್ದರಿಂದ ಜೀವನದಲ್ಲಿ ನಮ್ಮ ಸ್ಥಾನ ಏನೇ ಇರಲಿ, ಮಾನವ ಜನ್ಮದ ಅವಕಾಶಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ನಮ್ಮನ್ನು ಮಾನವರಾಗಿ ಪ್ರತ್ಯೇಕಿಸುವುದು ನಾವು ಪಡೆಯುವ ಜ್ಞಾನವನ್ನು ಬಳಸಿಕೊಳ್ಳುವ ನಮ್ಮ ಸಾಮರ್ಥ್ಯ. ಸ್ವಾಮೀಜಿಯವರ ಅಭಿಪ್ರಾಯದಲ್ಲಿ ತಾವು ಕಲಿತದ್ದನ್ನು ಇತರರ ಒಳಿತಿಗಾಗಿ ಬಳಸುವವರು ದೇವರಷ್ಟೇ ಒಳ್ಳೆಯವರು, ಆದರೆ ಅಸೂಯೆಯಿಂದ ಇತರರನ್ನು ನಾಶಮಾಡಲು ತಮ್ಮ ಉಡುಗೊರೆಗಳನ್ನು ದುರುಪಯೋಗಪಡಿಸಿಕೊಳ್ಳುವವರು ಜೀವನದ ಅತ್ಯಂತ ಕೆಳಮಟ್ಟದವರು, ಏಕೆಂದರೆ ದೇವರ ಸೃಷ್ಟಿಯಲ್ಲಿ ಬೇರೆ ಯಾವುದೇ ಜೀವಿಯು ಅಸೂಯೆಯಿಂದ ಇನ್ನೊಬ್ಬರನ್ನು ಹಾಳು ಮಾಡುವುದಿಲ್ಲ. ಮಾನವರಾಗಿ ನಾವು ಸಾಧಿಸುವ ಯಶಸ್ಸಿನ ಮಟ್ಟವನ್ನು ಆಧರಿಸಿ ನಮ್ಮನ್ನು ನಾವು ಮತ್ತಷ್ಟು ಪ್ರತ್ಯೇಕಿಸಿಕೊಳ್ಳುತ್ತೇವೆ. ಅಭಿವೃದ್ಧಿ ಹೊಂದುವವರು ತಮ್ಮ ಜ್ಞಾನವನ್ನು ತಾಳ್ಮೆಯಿಂದ ಬಳಸಿಕೊಂಡು ಬಲವಾದ, ನಿಜವಾದ ಚಿನ್ನದಂತೆ ತಮ್ಮ ಜೀವಿತಾವಧಿಯಲ್ಲಿ ಉಳಿಯುವ ಸರಿಯಾದ ಅಡಿಪಾಯದ ಯಶಸ್ಸನ್ನು ಸಾಧಿಸುವ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇತರರು ಅಸಹನೆಯಿಂದ ಸಮೃದ್ಧಿಯನ್ನು ಅನುಸರಿಸುತ್ತಾರೆ, ಹಠಾತ್ ಲಾಭಗಳನ್ನು ಪಡೆಯುತ್ತಾರೆ, ಆದರೆ ಹೊಳೆಯುವ, ಆದರೆ ದುರ್ಬಲವಾದ ಕೃತಕ ಚಿನ್ನದಂತೆ ಅವರು ಬಿದ್ದು ತಮ್ಮನ್ನು ತಾವು ಮುರಿಯುತ್ತಾರೆ, ಅಂತಿಮವಾಗಿ ತಮ್ಮ ಅಜಾಗರೂಕತೆಯಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಶಾರ್ಟ್ಕಟ್ಗಳನ್ನು ತೆಗೆದುಕೊಂಡು ಸೋತ ಜನರು ತಮ್ಮ ಹೆಚ್ಚು ಸಾಧನೆ ಮಾಡಿದ ಪ್ರತಿಸ್ಪರ್ಧಿಗಳ ವಿರುದ್ಧ ದ್ವೇಷ ಮತ್ತು ಅಸಮಾಧಾನವನ್ನು ಬೆಳೆಸಿಕೊಳ್ಳುತ್ತಾರೆ, ಯಾವ ಸಾಧನೆಗಳನ್ನು ಸಾಧಿಸಲಾಗಿದೆ ಎಂಬುದನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ. ನಾವು ಯಾವುದೋ ರೀತಿಯಲ್ಲಿ ಕೊರತೆಯಿದ್ದರೂ ಸಹ ದೇವರು ನಮಗೆ ಅಥವಾ ಇತರರಿಗೆ ನಮ್ಮ ಕೊರತೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ನೀಡಿದ್ದಾನೆ, ಆದ್ದರಿಂದ ನಾವು ನಮ್ಮ ಗುರಿಗಳನ್ನು ಮುಂದುವರಿಸಬಹುದು ಎಂಬುದನ್ನು ಸ್ವಾಮೀಜಿ ನೆನಪಿನಲ್ಲಿಡಲು ಕೇಳುತ್ತಾರೆ. ಅವರು ಸಂಸ್ಕೃತದ ಈ ಮಾತನ್ನು ಉಲ್ಲೇಖಿಸುತ್ತಾರೆ. ದೇವತಾಳ್ ಆಗಾದಿಯೇನೇನು ಮೌಯೇರ್ಚಿ ಮೆರ್ಚಿಥುನ್ ಮೇವರ್ತ ಕೂಲಿತರಂ. ಇದರರ್ಥ ಒಬ್ಬ ಮನುಷ್ಯನ ಕಾಲಿಲ್ಲದೆ ಜನಿಸಿದರೂ ಸಹ ದೇವರು ವೈದ್ಯರಿಗೆ ಬಹುತೇಕ ಸಮಾನವಾದ ಕೃತಕ ಅಂಗವನ್ನು ರಚಿಸುವ ಜ್ಞಾನವನ್ನು ನೀಡಿದ್ದಾನೆ, ಆದ್ದರಿಂದ ಆ ಅಂಗವಿಕಲತೆಯನ್ನು ನಿವಾರಿಸಬಹುದು. ಹೀಗಾಗಿ ಸಾಮೂಹಿಕವಾಗಿ ನಾವು ಸಹಕಾರದಿಂದ ಕೆಲಸ ಮಾಡಿದರೆ ಯಾವುದೇ ಸವಾಲನ್ನು ಜಯಿಸುವ ಸಾಮರ್ಥ್ಯವನ್ನು ಮಾನವೀಯತೆ ಹೊಂದಿದೆ. ನಮಗಿಂತ ಹೆಚ್ಚು ಯಶಸ್ವಿಯಾದವರನ್ನು ಮೋಸದ ಮೂಲಕ ಕಳ್ಳ ನೀರಿನಿಂದ ಹರಡುವ ಮೊಸಳೆಯಂತೆ ಅಂತಿಮವಾಗಿ ನಮ್ಮ ಸ್ವಂತ ಪ್ರಗತಿಯ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ದೀರ್ಘಾವಧಿಯಲ್ಲಿ ನಮ್ಮ ಸ್ವಂತ ಪ್ರಗತಿಯ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಸ್ವಾಮೀಜಿ ಕಲಿಸುತ್ತಾರೆ, ನಾವು ನಮ್ಮನ್ನು ಮತ್ತು ಪರಸ್ಪರರನ್ನು ಮಾನವರಾಗಿ ಗೌರವಿಸಬೇಕು. ದೇವರ ಸೃಷ್ಟಿಯಲ್ಲಿ ಶ್ರೇಷ್ಠ, ಹೆಚ್ಚು ವಿಕಸಿತ ಜೀವಿಗಳು ಮತ್ತು ವಿಶೇಷವಾಗಿ ನಮ್ಮಲ್ಲಿ ಅತ್ಯಂತ ಪ್ರತಿಭಾನ್ವಿತ, ದಯಾಳು ಮತ್ತು ಸಾಧನೆ ಮಾಡಿದವರಿಗೆ ಗೌರವ ನೀಡಬೇಕು, ಏಕೆಂದರೆ ಅವರ ಯಶಸ್ಸು ಅಂತಿಮವಾಗಿ ನಮ್ಮ ಮೋಕ್ಷವಾಗಿದೆ.